ಪ್ರಜಾ ಜಗತ್ತು ವಾರ್ತೆಗಳು. ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ, ಅವರ ನೆನಪಿನ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ. ಪ್ರಜಾ ಜಗತ್ತು ವಾರ್ತೆಗಳ ಈ ರಜ್ಜು ತುಂಬಿದ, ರಾಡಿ ತುಂಬಿದ ಈ ರಸ್ತೆ ಎಲ್ಲಿಯದು ಅಂದ್ಕೊಂಡ್ರ, ಇದು ನಮ್ಮ ಧಾರವಾಡದಲ್ಲಿರುವ ವಾರ್ಡ್ ನಂಬರ್ 17ರ ತುಳಜಾಭವಾನಿ ದೇವಸ್ಥಾನದ ಹಿಂದುಗಡೆ ಈ ರಸ್ತೆ ಶ್ರೀರಾಮ್ ನಗರ ರಸ್ತೆಯಲ್ಲಿದೆ. ಶ್ರೀರಾಮ್ ನಗರದಲ್ಲಿರುವ ರಜ್ಜು ತುಂಬಿದ ರಸ್ತೆಗಳಿದೆ. ಅಲ್ಲಿ ಕ್ರಾಸ್ಗಳನ್ನ ಮಾಡಿದ್ದಾರೆ, ಆದರೆ ಸಿಮೆಂಟ್ ರಸ್ತೆಗಳನ್ನ ಮಾಡಿಲ್ಲ. ಇಲ್ಲಿಯ ಕಾರ್ಪೊರೇಟರ್ ಅಂತೂ ಬಹುಶಃ ಮಳೆಗಾಲದ ಸಮಯದಲ್ಲಿ ಯಾರೂ ಬರೋದಿಲ್ಲ ಅನ್ಕೋತೀನಿ. ಇವರಿಗೆ ಓಟ್ ಬೇಕಾದಾಗ ಮಾತ್ರ ಇವರು ಮಳೆಗಾಲದಲ್ಲಿ ಅಲ್ಲ, ಬೇಸಿಗೆಗಾಲದಲ್ಲಿ ಮನೆಗೂ ಓಡಾಡ್ತಾರೆ. ಇಂತಹ ಮಳೆಗಾಲದ ಸಮಯದಲ್ಲಿ ಈ ರಾಡಿ ತುಂಬಿದ ರಜ್ಜಿನ ರಸ್ತೆಯಲ್ಲಿ ಕಾರ್ಪೊರೇಟರು ಬರಲ್ಲ, MLAಗಳು ಬರಲ್ಲ. ಯಾಕಂದರೆ ಅವರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡೋ ಜನ. ಇಲ್ಲಿ ಮನೆಗಳಿದೆ ಸುತ್ತಮುತ್ತಲು. ಈ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಆ ಸ್ಕೂಲಿಗೆ ಹೋಗೋ ಮಕ್ಕಳನ್ನ ಅಲ್ಲಿ ಜನ ಕರ್ಕೊಂಡು ಹೋಗಬೇಕು, ಕರ್ಕೊಂಬರ್ಬೇಕು. ರೋಗ ಉತ್ಪತ್ತಿ ಆಗುತ್ತೆ. ಇಂಥ ರಸ್ತೆಗಳಲ್ಲಿ ಕಸ ತುಂಬಿ ಎಲ್ಲ ಕಡೆನೂ ಕಸ ತುಂಬಿಟ್ರೆ ಇಲ್ಲಿ ರೋಗ ಉತ್ಪತ್ತಿಯಾಗಿ ಬರೋ ಜನಕ್ಕೆಲ್ಲ ರೋಗ ಉತ್ಪತ್ತಿ ಆದರೆ ಆವಾಗ ಇವ್ರು ಹೇಳ್ತಾರೆ, ನಾವು ಇಲ್ಲಿ ರಸ್ತೆ ಸುಧಾರಣೆ ಮಾಡಿದ್ರು ಇದು ಕೆಟ್ಟು ಹೋಗಿದೆ ಅಂತ. ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲಾದರೂ ಒಂದು ಕಡೆ ಸುಧಾರಣೆಯಾದ ಒಂದು ಕುರುಹುಗಳು ಸಿಗ್ತಾ ಇದೆಯಾ ನಿಮಗೆ? ನೋಡಿ, ಇದು ರಸ್ತೆ ತೆಗ್ಗಿದೆ, ನೀರು ತುಂಬಿದೆ, ಇದು ರಸ್ತೆ ಇದೆ. ಈ ರಸ್ತೆ ಮೇಲೆ ನೋಡಿ ಗಾಡಿಗಳು ಬರ್ತಾ ಇದ್ರೆ, ಈ ಗಾಡಿಗಳು ಬರೋದಕ್ಕೂ ಇಲ್ಲ ಆಗಲ್ಲ. ಅಕಸ್ಮಾತ್ ಆಗಿ ಯಾರಾದರೂ ಪೇಷಂಟ್ಸ್ಗಳು ಇಲ್ಲಿಂದ ಹೋಗಬೇಕು ಅಂದರೆ ಸಾಧ್ಯನೇ ಇಲ್ಲ. ಹಾಗಾದರೆ ಒಂದು ಲೇಔಟನ್ನು ಮಾಡ್ತೀರಾ, ಮನೆಗಳನ್ನು ನೀವು ಅರೇಂಜ್ ಮಾಡ್ತೀರಾ. ಮನೆಗಳನ್ನು ನಿರ್ಮಾಣ ಮಾಡಿದ್ಮೇಲೆ ಅದಕ್ಕೆ ಸಿಮೆಂಟಿನ ರಸ್ತೆಗಳನ್ನು ಯಾಕೆ ಕೊಡೋದಿಲ್ಲ ನೀವು? ರಸ್ತೆಗಳನ್ನು ಕೊಡದೆ ರಸ್ತೆಗಳಿಗಾಗಿ ಕೊಟ್ಟಂತಹ ದುಡ್ಡುಗಳನ್ನು ನೀವೇ ನುಂಗ್ ಹಾಕ್ತೀರಾ ಹೇಗೆ? ಇದು ಅಲ್ಲಿ ಜನರಲ್ಲಿ ಮೂಡುವ ಪ್ರಶ್ನೆಯಾಗಿದೆ. ಹಾಗೆ ಜನಕ್ಕೆ ಸಂಶಯವಾಗಿದೆ. ಇಲ್ಲೆಲ್ಲೂ ನಮಗೆ ಗಟ್ರಗಳು ಕಾಣ್ತಾ ಇಲ್ಲ. ನೋಡಿ ವೀಕ್ಷಕರೇ, ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ವಿಂಗಿನ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶ್ರೀಮತಿ ಶೈಲಾ ಉಬಾಲೆಯವರ ಒಂದು ಈ ಏರಿಯಾದಲ್ಲಿ ಕಂಡಿರುವಂತಹ ದೃಶ್ಯಗಳನ್ನು ನಮ್ಮ ಪ್ರಜಾಜಗತ್ತು ವಾರ್ತೆಗಳಿಗೆ ಕಳಿಸಿದ್ದಾರೆ. ದಯವಿಟ್ಟು ಅಲ್ಲಿ ಕಾರ್ಪೊರೇಟರ್ ಇದನ್ನು ಸರಿಯಾದ ವ್ಯವಸ್ಥೆ ಮಾಡಿ ಆ ರಸ್ತೆಗಳನ್ನು ಸರಿಪಡಿಸಬೇಕಾಗಿ ಅವರಲ್ಲಿ ಕೇಳಿಕೊಂಡಿದ್ದಾರೆ. ಪ್ರಜಾಜಗತ್ತು ವಾರ್ತೆಗಳು.